ಜೊತೆ ಸಾರಿಗೆ ಮುಖಂಡರಾದಂಥ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗೇನು ನಾವು ಆದೇಶ ಹೊರಡಿಸಿದ್ದೀವಿ, ನೋಟಿಫಿಕೇಶನ್ ಹೊರಡಿಸಿದ್ದೀವಿ, ಇದು ಫೈನಲ್. ಇದ್ರ ಮೇಲೆ ಕೂಡ ನಾವೇನು ಸಭೆಯನ್ನು ಕರೆಯಲ್ಲ, ಸಭೆ ಕರಿತೀವಿ ಯಾವಾಗ, ಫೆಬ್ರವರಿ ನಂತರ. ಸೊ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಒಪ್ಪಿಗೆ ಇಲ್ಲ. ನಾವು ಅವರು ಏಕಪಕ್ಷೀಯವಾಗಿ ಮಾಡಿರ್ತಕ್ಕಂಥ ಒಪ್ಪಂದವನ್ನ ಸಾರಿಗೆ ನಿಗಮಗಳ ನೌಕರರು ನಾವು ಒಪ್ಪೋದಿಲ್ಲ. ಬಹಳ ಸ್ಪಷ್ಟವಾಗಿ ನಾವು ಅದನ್ನ ಹೇಳಲಿಕ್ಕೆ ಬಯಸ್ತೀವಿ. ಅವರು 14 ತಿಂಗಳು ಬದಲು ಈಗ 26 ತಿಂಗಳು ಅರಿಯರ್ಸ್ ಕೊಡ್ಲಿಕ್ಕೆ ಹಿಂದಿನ ಅವರು ಅದರಲ್ಲಿ ಆದೇಶದಲ್ಲಿ ಮಾಡಿದ್ದಾರೆ 1271 ಕೋಟಿ ಅಂತ ಹೇಳಿ. ಎರಡನೇದು 1/4/25 ವೇತನ ಪರಿಷ್ಕರಣೆ ಅಂತ ಏನಿದೆ, ಅದನ್ನ ನಾವು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಸಾರಾಸಗಟು 1,15,000 ಜನ ನೌಕರರು ನಾವು ತಿರಸ್ಕರಿಸ್ತೀವಿ. ಅದ್ರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತೀವಿ. 2P ಸೆಟಲ್ಮೆಂಟ್ ಅನ್ವಯ ಬಂದಿರತಕ್ಕಂಥ ಪರಂಪರೆಯನ್ನ, ಕಾನೂನಿನ ಉಲ್ಲಂಘನೆಯನ್ನ ನಾವು ಮಾಡಲಿಕ್ಕೆ ಒಪ್ಪೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳಿಸ್ಲಿಕ್ಕೆ ಬಯಸ್ತೀವಿ. ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಸಚಿವರಿಗೆ ನಾವು ವಿನಂತಿ ಮಾಡ್ತೀವಿ, ಆ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಅದಿಲ್ಲದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸಾರಿಗೆ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ನಾವು ಮಾಡಿದ್ದೇ ಹೆಚ್ಚು. DCM DK ಶಿವಕುಮಾರ್ ಕೂಡ ಇದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ, ನಾವು ಮಾಡಿದ್ದೇ ಹೆಚ್ಚು, ಇದ್ರ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಹಾಗಾದ್ರೆ ನಿಮ್ಮ ಮುಂದಿನ ನಡೆ ಏನು ಸರ್? ಸರ್, ಮುಂದಿನ ನಡೆ ನಾವು ಹೋರಾಟಕ್ಕೆ ಹೋಗ್ತೀವಿ, ಅನಿವಾರ್ಯ. ಅದು ನಾವು ಇವತ್ತ ರಾಜ್ಯಾದ್ಯಂತ ಬರ್ತಕ್ಕಂಥ ಎಲ್ಲ ನೌಕರರ ಸಮ್ಮುಖದಲ್ಲಿ ನಾವು ನಿರ್ಣಯ ಮಾಡ್ತೀವಿ. ಸಂಜೆ 4 ಗಂಟೆಗೆ ನಾವು ಯಾವ ಹೋರಾಟಕ್ಕೆ ಹೋಗಬೇಕು ಅಂತೇಳಿ ಜಂಟಿ ಕ್ರಿಯಾ ಸಮಿತಿ ನಾವು ಚರ್ಚೆ ಮಾಡ್ತೀವಿ. ಅದನ್ನ ನಾವು ಘೋಷಣೆ ಮಾಡ್ತೀವಿ. ನಾವು ಮುಂದೆ ಹೋರಾಟಕ್ಕೆ ಹೋಗ್ತೀವಿ. ನಾವು ಇದನ್ನ ಮಾತ್ರ ಒಪ್ಪೋದಿಲ್ಲ. ಸರ್ಕಾರ ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ, ಸಂಘಟನೆಯವರು, ಸಾರಿಗೆ ನೌಕರರು ಎಲ್ಲರೂ ಕೂಡ ಯಾಕೆ ಒಂದು ಹೆಜ್ಜೆ ಮುಂದೆ ಬರಬಾರದು? ಈಗ ನಾವು ಒಂದು ಹೆಜ್ಜೆ ಮುಂದೆ ಬರ್ಲಿಕ್ಕೆ ತಯಾರಿದ್ದೀವಿ. 1/1/2024 ಅವರು ವೇತನ ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತ ಹೇಳಿ, ಮತ್ತು ಎಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅಂತ ಹೇಳಿ ಯಾವುದು ಡಿಸೈಡ್ ಆಗದಲೆ ನೀವು ಮುಂದೆ ಬನ್ನಿ ಅಂದ್ರೆ ನಾವು 25% ವೇತನ ಹೆಚ್ಚಳ ಕೇಳಿದೀವಿ. 31% DA ನ ಮರ್ಜ್ ಮಾಡಿ ಅಂತ ಕೇಳಿದೀವಿ. ಇನ್ಕ್ರಿಮೆಂಟ್ ರೇಟು ಸರ್ಕಾರಿ ನೌಕರರಿಗೆ 450 ರೂಪಾಯಿ ಇದೆ, 450 ರೂಪಾಯಿ ಇದೆ. ನಮಗೆ 230 ರೂಪಾಯಿ ಇದೆ, ನಮಗೆ 230 ರೂಪಾಯಿ ಇದೆ. ಸೊ ಈ ಎಲ್ಲ ಅಂತರಗಳಿರುವಾಗ ನಾವು ಏಕಾಏಕಿ ನಾವು ನೋಟಿಫಿಕೇಶನ್ ಮಾಡಿಬಿಟ್ಟಿದೀವಿ, ನೀವು ಒಪ್ಪಲೇಬೇಕು ಅಂತೇಳಿ ಸರ್ಕಾರ ಸಾರಿಗೆ ನಿಗಮಗಳ ನೌಕರರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಅತ್ಯಂತ ದ್ರೋಹದ ಕೆಲಸ. ನಾವು ಈ ಸರ್ಕಾರದ ಈ ನಡೆಯನ್ನ ಅಂದ್ರೆ ನಾವು ಮುಂದೆ ಬರೋದಿಲ್ಲ ಅಂತ ಹೇಳಿಲ್ಲ, ನೀವು ಮಾತುಕತೆ ಕರೆದ್ರೆ ನಾವು ಮುಂದೆ ಬರ್ತೀವಿ. ಇಲ್ಲ ಸರ್, ಇವತ್ತು ಸಭೆ ಕರೆದೇ ಇಲ್ಲ, ಅವರು ಹೇಳಿದಾರ, ಅವರು ಇವತ್ತು ಸಭೆ ಕರೆದಿಲ್ಲ. ಬಜೆಟ್ ಕುರಿತಾಗಿ ಸಭೆ ಇರ್ತದೆ, ಆ ಸಭೆಗೆ ಬೇಕಾದ್ರೆ ಬರ್ಲಿ. ಇವತ್ತಂತೂ ಸಭೆಯನ್ನು ಕರೆದಿಲ್ಲ. ಆದೇಶವನ್ನ ಅವರು ರಿಸೀವ್ ಮಾಡ್ಕೊಳ್ಳಿ, ಮುಂದೆ ಬರಲಿ ಅಂತ ಹೇಳಿ. ಸರ್, ಈಗ ನಾವು ಅತ್ಯಂತ ಗೌರವವನ್ನು ಕೊಡ್ತೀವಿ ಮಾನ್ಯ ಸಾರಿಗೆ ಸಚಿವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಅಥವಾ DK ಶಿವಕುಮಾರ್ ಅವರಿಗೂ ಕೂಡ ನಾವು ಗೌರವವನ್ನು ಕೊಡ್ತೀವಿ. ಆದ್ರೆ ಅವ್ರು ಹೇಳಿದ್ನೆಲ್ಲ ಅವ್ರು ಹೇಳಿದ ತರ ಒಪ್ಕೋಬೇಕು ಅನ್ನೋದನ್ನ ನಾವು ತಯಾರಿಲ್ಲ. ಆಯ್ತಾ? ನಾವು ಈ ಸರ್ಕಾರದ ಮೇಲೆ ಭರವಸೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಡಿಸೆಂಬರ್ 24 ನಿಮ್ ಗಮನಕ್ಕೆ 2024ರಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಾಗ 29ನೇ ತಾರೀಕು ನೀವು ವಿತ್ಡ್ರಾ ಮಾಡ್ಕೊಳ್ಳಿ, ನಾವು ಜನವರಿ 1st ವೀಕಲ್ಲಿ ಕರಿತೀವಿ ಎಂದರು. ಏಪ್ರಿಲ್ ಕರೆದ್ರು. ಒಂದು ಘಟನೆ ಆಗಿದ್ರೆ ನಾವು ಸರ್ಕಾರವನ್ನ ಅವ್ರು ಹೇಳಿದ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಇದೊಂದು ಘಟನೆ ಇಲ್ಲ, 16 ಘಟನೆಗಳಾಗಿದ್ದಾವೆ. ಸಾರಿಗೆ ಕಾರ್ಮಿಕರ ಬೇಡಿಕೆಗಳನ್ನ ನಿರ್ಲಕ್ಷ್ಯ ಮಾಡತಕ್ಕಂತ ಮನೋಧರ್ಮವನ್ನು ಇಟ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಅದರಿಂದ ಅವರು ಒಂದು ಹೆಜ್ಜೆ ಮುಂದೆ ಬಂದು ಮಾತುಕತೆಗೆ ನಮ್ಮ ಆಹ್ವಾನ ಮಾಡಲಿ, ಏನ್ ಪರ್ಸೆಂಟೇಜ್ ಇದೆ ಚರ್ಚೆ ಮಾಡಲಿ. ಅನಂತರದಲ್ಲಿ ನಾವು ದ್ವಿಪಕ್ಷೀಯ ಮಾತುಕತೆ ಮೂಲಕ ನಾವು ಮುಂದೆ ಹೋಗ್ಬೋದು. ನೀವು ಏಕಪಕ್ಷೀಯವಾಗಿ ಆದೇಶ ಮಾಡಿಬಿಟ್ಟು ನಾವು ಯಾವುದೋ ಬಜೆಟ್ ನಂತರ ಕರಿತೀವಿ ಅಂದ್ರೆ ನಾವು ಒಪ್ಲಿಕ್ಕೆ ತಯಾರಿಲ್ಲ. ನಾವು ಸಾರಿಗೆ ನಿಗಮಗಳ ನೌಕರರು ಅಂತಿಮವಾಗಿ 4 ಗಂಟೆಗೆ ನಿರ್ಣಯ ಮಾಡ್ತೀವಿ, ಹೋರಾಟಕ್ಕೆ ಹೋಗ್ತೀವಿ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಹಾಗಾದ್ರೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಹೋಗ್ತಾರೆ, ಜನರು ತೊಂದರೆ ಅಂತೂ ತಪ್ಪಿದ್ದಲ್ಲ, ಬಸ್ಗಳು ರಸ್ತೆಯಲ್ಲಿ ಇಳಿಯೋದಿಲ್ಲ. ಅದನ್ನ 4 ಗಂಟೆಗೆ ನಿರ್ಣಯ ಮಾಡ್ತೀವಿ, 4 ಗಂಟೆಗೆ ನಿರ್ಣಯ ಮಾಡ್ತೀವಿ. ಅಲ್ಲಿವರೆಗೆ ದಯಮಾಡಿ ಇದು ಅನಿವಾರ್ಯ ಆಗುತ್ತೆ. ಅನಿವಾರ್ಯವಾದ್ರೆ ಮುಷ್ಕರ ಮಾಡ್ತೀವಿ ಅಂತ ನಾವು ಈಗಾಗಲೇ ಘೋಷಣೆ ಮಾಡಿದೀವಿ. ನಾವು ಯಾವುದೇ ತರ ಹೋರಾಟಕ್ಕೆ ಸಿದ್ಧ ಇದ್ದೀವಿ. ನಾನು ಸರ್ಕಾರಕ್ಕೆ ಇವತ್ತು ವಿನಂತಿ ಮಾಡ್ತಾ ಇದ್ದೀನಿ, ನಾವು ಖಂಡಿತವಾಗಿ ಒಂದೇ ಹೆಜ್ಜೆ ಅಲ್ಲ 4 ಹೆಜ್ಜೆ ಮುಂದೆ ಬರ್ಲಿಕ್ಕೆ ತಯಾರಿದ್ದೀವಿ. ಆದ್ರೆ ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡ್ಲಿಕ್ಕೆ ಮಾತ್ರ ಯಾವುದೇ ಅವಕಾಶ ಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಸೊ ಇದು ಸಾರಿಗೆ ಮುಖಂಡರಂತ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.